ಎಲ್ಲರಿಗೂ ನಮಸ್ಕಾರ. ಈಗ ಈ ಗುಜರಾತಿನ ಕೇಶುಭಾಯಿ ಪಟೇಲ್ ಅನ್ನೋರು ಈ ಒಂದು ಸೋಪನ್ನು ತಯಾರು ಮಾಡಿ ಜಿಲ್ಲಾ ಕೇಂದ್ರಗಳಿಗೆಲ್ಲ ಮಾರಾಟ ಮಾಡಾಕತ್ತರು. ಒಳ್ಳೆಯ ವ್ಯಾಪಾರ, ಲಾಭ ಬರಾಕತ್ತತ್ತು. ಆನಂತರ ಇದನ್ನು ಸಹಿಸಲಾರದಂಥ ಸರ್ಫ್ ಕಂಪನಿಯವ್ರು ಏನು ಮಾಡಿದರು ಅಂತಂದ್ರೆ, ಅಲ್ಲಿಯ ವ್ಯಾಪಾರಸ್ಥರನ್ನ ಅವರೆಲ್ಲರನ್ನೂ ಕರೆದು, ನಾನು ನಿಮಗೆ ಏನು ಕಮಿಷನ್ ಕೊಡ್ತೇನಲ್ಲ ಅದ್ರ 2-3 ಪಟ್ಟು ಕಮಿಷನ್ ಕೊಡ್ತೀವಿ, ನೀವು ನಮ್ಮ ಸೋಪನ್ನು ಮಾತ್ರ ನೀವು ಮಾರಾಟ ಮಾಡಿರಿ ಅಂತಂದು ಹೇಳಿ ಅವ್ರಿಗೆ ಆಶೆಯನ್ನು ಒಡ್ಡಿದರು. ಒಡ್ಡಿದ ಕೂಡಲೇ ಇವ್ರೇನು ಮಾಡಿದರು ಅಂತಂದ್ರೆ, ಎಲ್ಲ ವ್ಯಾಪಾರಸ್ಥರು ಇಷ್ಟು ಒಳ್ಳೆ ಕಮಿಷನ್ ಕೊಡಾಕತ್ತಾರ ಅಂತಂದು ಹೇಳಿ ಆ ಕೇಶುಭಾಯಿ ಪಟೇಲರಿಗೆ ನಿಮ್ಮ ಸೋಪು ಈಗ ಯಾರೂ ಬೇಡ ಅನ್ನಕತ್ತಾರ, ನೀವು ತೊಗೊಂಡು ಹೋಗ್ರಿ ಅಂತಂದು ಹೇಳಿಬಿಟ್ರು. ಅವಾಗ ಇವ್ರಿಗೆ ಒಂದು ದಿಗಿಲಾದಂಗೆ ಆಯ್ತು. ಯಾಕಂದ್ರೆ ಹೆಚ್ಚಿನ ಪ್ರಮಾಣದೊಳಗೆ ಸೋಪ್ ತಯಾರು ಮಾಡಬೇಕು ಅಂಥೇಳಿ ಸಾಲವನ್ನು ಅವ್ರು ತೊಗೊಂಡಿದ್ರು. ಸಾಲವನ್ನು ತೊಗೊಂಡಾರ. ಒಳ್ಳೆಯ ವ್ಯಾಪಾರ ನಡೀತಿದ್ದಂಥದ್ದು ಏಕದಮ್ ಬಂದಾಗತ್ತೈತಲ್ಲ ಅಂತಂದು ಹೇಳಿ ಅವ್ರಿಗೆ ಚಿಂತೆ ಆಯ್ತು. ಅವ್ರು ಏನು ಮಾಡಿದ್ರು ಅಂದರೆ, ಎಲ್ಲ ವ್ಯಾಪಾರಸ್ಥರು ನಿಮ್ಮ ಸೋಪನ್ನು ಒಯ್ಯಿರಿ ಅಂತಂದು ಹೇಳಿ ಅವ್ರಿಗೆ ಗಂಟು ಬಿದ್ದರು. ಒಂದು ಸಣ್ಣ ಗಾಡಿಯನ್ನು ಮಾಡಿಕೊಂಡು ಆ ಎಲ್ಲ ಸೋಪನ್ನು ಅವ್ರೇನು ಸೋಪಿನ ಪ್ಯಾಕೆಟ್ಗಳನ್ನು ಅದರೊಳಗೆ ತುಂಬಿಕೊಂಡು ತಮ್ಮ ಮನೆಗೆ ಬಂದರು. ತಲೆ ಮೇಲೆ ಕೈ ಹೊತ್ಕೊಂಡು ಕುಂತರು. ಏನು ಮಾಡೋದು? ಈಗ ನನ್ನ ಕಡೆ ಏನಂತ ಬಂಡವಾಳನೂ ಇಲ್ಲ, ಸಾಲಗಾರನಾಗೇನಿ, ಇವರೆಲ್ಲ ವಾಪಸ್ ಮಾಡ್ಯಾರ, ಇನ್ನು ಇದನ್ನು ಹೆಂಗೆ ಮಾಡೋದು ಅಂತಂದು ಹೇಳಿ ಒಂದು ಸಂಗತಿ ಅಂದ್ರೆ, ಇಂಥ ಸಮಯದೊಳಗೆ ಬಂದು ಬೆಳಗ್ಗೆ ಎಲ್ಲರೂ ದೂರ ಆಗ್ತಾರೆ. ಆದರೆ ಸಹಾಯಕ್ಕೆ ನಿಲ್ಲವರು ಅಂತ ಬೆನ್ನೇನಿಲ್ಲವರು ಅಂದ್ರೆ ನಿಜವಾದಂಥ ಸ್ನೇಹಿತರು. ಆವಾಗ ಈ ಸ್ನೇಹಿತರಿದ್ದವರು ಫ್ಯಾಕ್ಟ್ರಿ ಒಳಗೆ ಏನು ಕೆಲಸ ಮಾಡ್ತಿದ್ರಲ್ಲ, ಅವರು ಒಂದು 7-8 ಮಂದಿ ಸ್ನೇಹಿತರಿದ್ದವರು ಅವ್ರ ಮನೆಗೆ ಬಂದರು. ಈಗ ಅವರೆಲ್ಲರೂ ಈ ಕೇಶುಭಾಯಿ ಪಟೇಲ್ ಅವರು ತಮ್ಮ ಎಲ್ಲ ದುಃಖವನ್ನು ತೋಡ್ಕೊಂಡ್ರು. ನಾನು ಸಾಲ ಮಾಡೇನಿ, ನಾನು ಹಿಂಗೆ ಮಾಡಕತ್ತಾರ, ಏನು ಮಾಡೋದು ಅಂತೇಳಿ. ಅವಾಗ ಏನು ಮಾಡಿದರು ಅಂತಂದ್ರೆ, ಒಬ್ಬ ಸ್ನೇಹಿತರು ಕೆಲವರು ಎಲ್ಲ ಸಲಹೆಯನ್ನು ಕೊಡಕತ್ತರು. ನೀನು ಅಂಜಬೇಡ, ಇದು ಜಾಹೀರಾತಿನ ಯುಗ ಐತಿ, ನೀ ಎಲ್ಲ ಕಡೆ ಜಾಹೀರಾತನ್ನು ಕೊಡು, ಇನ್ನೊಂದು ಸ್ವಲ್ಪ ಸಾಲ ಮಾಡು, ಎಲ್ಲ ಕಡೆ ಜಾಹೀರಾತನ್ನು ಕೊಡು, ನೀನು ಪೇಪರ್ನೊಳಗೆ ಕೊಡು, ಅಲ್ಲಲ್ಲಿ ಬೋರ್ಡ್ಗಳನ್ನು ಬರೆಸಿ ಹಚ್ಚು ಅಂತಂದು ಹೇಳಿ ಸಲಹೆಯನ್ನು ಕೊಡಾಕತ್ರು. ಆ ನಂತರ ಇವ್ರೇನು ಮಾಡಿದರು ಅಂತ, ಅದಕ್ಕೂ ಇವ್ರ ಕಡೆ ರೊಕ್ಕ ಇರಲಿಲ್ಲ. ತಮ್ಮ ಹೆಂಡತಿಯ ಸ್ವಲ್ಪ ಚೂರು ಪಾರು ಬಂಗಾರವನ್ನು, ಏನು ಒಡವೆಗಳಿದ್ವು ಅವನ್ನೆಲ್ಲ ಮಾರಿದರು. ಆ ಹಣದಿಂದ ಅವರು ಜಾಹೀರಾತುಗಳನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದರು. ಆ ನಂತರ ಆಕಾಶವಾಣಿ ಕೇಂದ್ರದೊಳಗೆ ಒಬ್ಬ ಅವರ ಸ್ನೇಹಿತ ಇದ್ದ. ಅವನು ಹೇಳ್ದ, ನೀ ಏನಾದರೂ ಸ್ವಲ್ಪ ಬರೆದು ಕೊಡು ಸೋಪಿನ ಬಗ್ಗೆ, ನಮ್ಮಲ್ಲಿ ಕಲಾವಿದರು ಇರ್ತಾರೆ, ಅವ್ರ ಕಡೆಯಿಂದ ನಾನು ಹಾಡಿಸ್ತೀನಿ ಈ ರೇಡಿಯೋ ಮುಖಾಂತರ. ಆವಾಗ ಟಿ ವಿ ಏನಿರಲಿಲ್ಲ, ಬರೀ ರೇಡಿಯೋಗಳಿದ್ವಲ್ಲ, ರೇಡಿಯೋ ಮುಖಾಂತರ ನಾವು ಅಡ್ವರ್ಟೈಸನ್ನು ಮಾಡಿಸೋಣ ಅಂತಂದು ಹೇಳ್ದೆ. ಆವಾಗ ಅವರು ಗುಜರಾತ್ ಭಾಷೆಯೊಳಗೆ 2 ಲೈನ್ಗಳನ್ನು ಬರೆದ್ರು. ಆ ಹಿಂದಿಯೊಳಗೆ ಐತೆ ನೋಡ್ರಿ, ಒಂದು ವಾಷಿಂಗ್ ಪೌಡರ್ ನಿರ್ಮಾ दूध से सफ़ेदी ನಿರ್ಮಾ से आई ರಂಗೀನ ಕಪಡೆ ಬಿ ಖಿಲೆ ಖಿಲೆ ಜಾಯೆ, ಒಂದು ಹಿಂದಿಯೊಳಗೆ ಬರ್ತೈತಲ್ಲ, ಅದನ್ನು ಸ್ವತಃ ಕೇಶುಭಾಯಿ ಪಟೇಲರೇ ಬರೆದವರು. ಅದನ್ನು ಗುಜರಾತಿ ಭಾಷೆಯೊಳಗೆ ಬರೆದ್ರು. ಮತ್ತು ಹಿಂದಿಗೆ ಏನಂತಂದ್ರೆ ಅದನ್ನ ಟ್ರಾನ್ಸ್ಲೇಷನ್ ಮಾಡಿದರು. ಮಾಡಿ ಆ ಆಕಾಶವಾಣಿ ಒಳಗೆ ಗೆಳೆಯನಿಗೆ ಕೊಟ್ಟರು. ಆತ ಅಲ್ಲಿ ಸಹ ಕಲಾವಿದರು ಇರ್ತಾರಲ್ಲ, ಅವರ ಕಡೆಯಿಂದ ಅದನ್ನೇನಂತಂದ್ರೆ ಜಾಹೀರಾತನ್ನು ಪ್ರಾರಂಭ ಮಾಡಿದರು. ಎಲ್ಲ ರೇಡಿಯೋದೊಳಗೆ ದಿನಾಲೂ ಆ ಜಾಹೀರಾತು ಬರ್ತಾಯಿತ್ತು. ನಿರ್ಮಾದು ಹಿಂದಿಯೊಳಗೆ ಬರ್ತಿತ್ತು, ಆನಂತರ ಗುಜರಾತಿ ಭಾಷೆಯೊಳಗೂ ಬರ್ತಿತ್ತು. ಇತ್ತ ಏನಾಗಕತ್ತಿತ್ತು ಅಂತಂದ್ರೆ, ಈ ಒಂದು ಆಮೇಲೆ ಇನ್ನೊಬ್ಬರು ಸ್ನೇಹಿತರು ಸಲಹೆ ಕೊಟ್ಟರು. ಏನಂತಂದ್ರೆ, ಇದು ನೀನು ಬರೀ ಸಾದಾ ಪಾಕೆಟ್ನೊಳಗೆ ನೀ ಮಾರಬೇಡಪ್ಪ, ಅದು ಏನಾದರೂ ಆಕರ್ಷಕವಾಗಿ ಕಾಣಬೇಕು. ನೀನು ಈ ಪಾಕೆಟ್ಗಳಿಗೆ ಪ್ರಿಂಟ್ ಹೊಡಿಸು, ಚೆನ್ನಾಗಿ ನೀ ಪ್ರಿಂಟ್ ಮಾಡಿಸು, ಅಂಥ ಪಾಕೆಟ್ಗಳನ್ನು ನೀ ತಗೋ, ಅದಕ್ಕೆ ಏನಾದರೂ ಒಂದು ಹೆಸರಿಡು, ಅದ್ರ ಮೇಲೆ ಒಂದು ಚಿತ್ರವನ್ನು ನೀನು ಮಾಡಿಸು ಅಂತಂದು ಹೇಳಿ, ಪ್ರಿಂಟ್ ಮಾಡಿಸು ಅಂತಂದು ಹೇಳಿ ಇಂಥ ಅಮೂಲ್ಯವಾದಂಥ ಸಲಹೆಗಳನ್ನು ಅವರು ಕೆಲವು ಸ್ನೇಹಿತರು ಕೊಟ್ಟರು. ಆಗ ಅವ್ರೇನು ಮಾಡಿದರು ಅಂತಂದ್ರೆ, ಆ ಪಾಕೆಟ್ಗಳನ್ನು ಪ್ರಿಂಟ್ ಮಾಡಿಸಿದರು. ಅದಕ್ಕೊಂದು ಏನಾದರೂ ಹೆಸರು ಕೊಡಬೇಕಲ್ಲ. ಅವರ ಮಗಳ ಹೆಸರು ನಿರುಪಮ, ಅವರು ತೆಗೆದ್ರು ನಿರ್ಮಾ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟರು. ಆ ತಮ್ಮ ಮಗಳಿಗೆ ಒಂದು 8-10 ವರ್ಷದ ಹುಡುಗಿ ಇತ್ತಕ್ಕೆ, ಆಕೆಗೆ ಒಂದು ಚಂದನೆ ಫ್ರಾಕನ್ನು ಹಾಕಿದರು.
ಆ ಒಂದು ಪಾಕೆಟಿನ ಮೇಲೆ ಒಂದು ನೀರಿಗೆಯನ್ನು ಈ ರೀತಿ ಹಿಡಿದಂಥ ಒಂದು ಹುಡುಗಿಯ ಚಿತ್ರ ಐತೆ ನೋಡ್ರಿ, ಬಾಲಕಿಯ ಚಿತ್ರ. ಅದು ಯಾರು ಅಂತಂದ್ರೆ ಆ ಕೇಶುಬಾಯಿ ಪಟೇಲರ ಮಗಳ ನಿರುಪಮಾಂದು. ಆ ಫೋಟೋವನ್ನು ಪ್ರಿಂಟ್ ಮಾಡಿಸಿದ್ರು. ಆ ಹೆಸರನ್ನು ಕೊಟ್ಟು ಇಷ್ಟೆಲ್ಲ ಮಾಡಿಸಿದ ಮೇಲೆ ಇತ್ತ ಕಡೆ ಏನಾಯ್ತು ಅಂತಂದ್ರೆ ಈ ವ್ಯಾಪಾರಸ್ಥರೆಲ್ಲ ಅವರ ಸೋಪು ಬೇಡ ಅಂತ ಏನು ಹೊಳೆ ಕಳಿಸಿದ್ರಲ್ಲ, ಅಲ್ಲಿ ಗ್ರಾಹಕರಿದ್ದವ್ರು ಬಂದು ಗಲಾಟೆ ಮಾಡಕತ್ತರು. ಇವರಂದರು, ಇಲ್ಲ ಸೋಪ್ ಅದಿಲ್ಲ, ನೀವು ಸರ್ಫನ್ನು ಒಯ್ಯಿರಿ. ಗ್ರಾಹಕರು ಯಾರೂ ಕೇಳಲಿಲ್ಲ. ನಾವ್ಯಾಕೆ ತೊಗೊಳ್ಳೋಣ 30 ರೂಪಾಯಿ ಕೊಟ್ಟು, ನಮ್ಮ ಬರೀ 2 ರೂಪಾಯಿದ್ರೊಳಗೆ ಇದು ಸೋಪು ಬರ್ತೈತಿ, ಬಟ್ಟೆಗಳು ಸ್ವಚ್ಛ ಆಗ್ತಾವೆ, ನಮಗಿದು ಬೇಡ, ನಮ್ಗೆ ಅದೇ ಬೇಕು ಅನ್ನಕತ್ತರು. ಇವ್ರು ಇಲ್ಲ, ಕಮಿಷನ್ ಆಸೆಗೆ ಇವ್ರು ಇಲ್ಲ, ಅದು ಬಂದ್ ಮಾಡ್ಯಾರಂದ್ರು ಕೇಳಲಿಲ್ಲ ಗ್ರಾಹಕರು. ಅವ್ರ ಅಡ್ರೆಸ್ ಕೊಡ್ರಿ ನಮ್ಗೆ, ಅವ್ರು ಯಾವ ಊರವರು, ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ಹೇಳಿ ಇಷ್ಟು ಒತ್ತಾಯ ಮಾಡಕತ್ತಾರಲ್ಲ. ಇವ್ರಿಗೆಲ್ಲ ವ್ಯಾಪಾರಸ್ಥರಿಗೆ ದೊಡ್ಡ ಸಂಕಟ ಶುರು ಆಗ್ತವೆ. ಆನಂತರ ಈ ಜಾಹೀರಾತುಗಳು ಏನು ಬರಾಕತ್ವಲ್ಲ, ಆ ಗ್ರಾಹಕರೆಲ್ಲರೂ ಕೇಳಾಕತ್ತರು, ಜಾಹೀರಾತುಗಳು ಬರಾಕತ್ತಾವು, ಅವ್ರ ಅಡ್ರೆಸ್ ನಿಮ್ಮ ಕಡೆ ಇರಲೇಬೇಕು, ನಮ್ಗೆ ಅಡ್ರೆಸ್ ನಮ್ಗೆ ಕೊಡ್ರಿ ಅಂತಂದು ಕೂಡಲೇ ಈ ವ್ಯಾಪಾರಸ್ಥರೆಲ್ಲ ಯೋಚನೆ ಮಾಡಿದರು. ನಾವು ಕೇವಲ ಕಮಿಷನ್ ಆಸೆ ಸಂಬಂಧ ಈ ಸೋಪನ್ನು ಹೊಳೆ ಕಳಿಸೀವಿ, ನಾವು ಗ್ರಾಹಕರನ್ನು ಕಳ್ಕೊಳಕತ್ತೀವಿ, ಬೇಡ ಅಂತಂದು ಹೇಳಿ ಅವರು ಕೆಲವೊಂದು ಜನ ಬಂದು ಈ ಕೇಶುಬಾಯಿ ಪಟೇಲರ ಕಡೆ ಬಂದರು. ನಮ್ಮದು ತಪ್ಪಾತು, ನಿಮ್ಮ ಸೋಪನ್ನು ನಾವು ಖರೀದಿ ಮಾಡ್ತೀವಿ, ನೀವು ನಮಗೆ ಸೋಪನ್ನು ಒದಗಿಸ್ರಿ, ನಮ್ಗೆ ಬೇಕಾದಷ್ಟು ಸೋಪನ್ನು ನೀವು ಕಳಿಸ್ಕೊಡ್ರಿ ಅಂಥೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರು. ಆವಾಗ ಇಷ್ಟೆಲ್ಲ ಖರ್ಚಾಗಿತ್ತಲ್ಲ, ಕೇಶುಬಾಯಿ ಪಟೇಲ್ ಅವ್ರು ಏನು ಹೇಳಿದರು ಅಂದ್ರೆ, ಆ 2 ರೂಪಾಯಿದನ್ನು 2 ರೂಪಾಯಿ 50 ಪೈಸೆ ಮಾಡಿದರು. ಅವರು ಕೇವಲ 50 ಪೈಸೆ ಅಷ್ಟೇ ಹೆಚ್ಚಿಗೆ ಮಾಡಿದರು. ಹೆಚ್ಚಿಗೆ ಮಾಡಿ ಆ ಎಲ್ಲ ವ್ಯಾಪಾರಸ್ಥರಿಗೆ ಏನಂತಂದ್ರೆ ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅವರು ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಎಲ್ಲ ಕಡೆಯೂ ಅವ್ರು ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಅದಾದ ನಂತರ ಅವ್ರು ಹಿಂತಿರುಗಿ ನೋಡುವಂಥ ಪ್ರಶ್ನೆನೇ ಬರಲಿಲ್ಲ. ದೊಡ್ಡ ಫ್ಯಾಕ್ಟ್ರಿಯನ್ನೇ ಅವ್ರು ಕಟ್ಟಿಸಿದರು. ಒಳ್ಳೆ ನಿರ್ಮಾ ಪೌಡರು, ಆನಂತರ ನಿರ್ಮಾ ಕೇಕು, ಇವೆಲ್ಲ ಬೇರೆ ಬೇರೆ ಈ ವಸ್ತುಗಳನ್ನು ತಯಾರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ನಿರ್ಮಾ ಇದ್ದದ್ದು ಒಳ್ಳೆಯ ಹೆಸರನ್ನು ಮಾಡ್ತು, ದೇಶದ ತುಂಬೆಲ್ಲ ಈ ನಿರ್ಮಾ ಒಳ್ಳೆಯ ಹೆಸರನ್ನು ಮಾಡ್ತು. ಆನಂತರ ಅವರು ಅದು ಅಲ್ಲದೆ ನಿರ್ಮಾ ಶಾಂಪೂ, ಆನಂತರ ಈ ಕೆಲವೊಂದು ಬೇರೆ ಬೇರೆ ಪಾಕೆಟ್ ವಸ್ತುಗಳನ್ನೆಲ್ಲನೂ ಅವರು ನಿರ್ಮಾ ಬಾತ್ ಸೋಪು ಇಂಥವನ್ನೆಲ್ಲರನ್ನೂ ಪ್ರಾರಂಭ ಮಾಡಿದರು. ಈಗ ಅದು ಏನಂತಂದ್ರೆ ಎಷ್ಟೋ ಜನರಿಗೆ ಅವರು ತಮ್ಮ ನಿರ್ಮಾ ಕಂಪನಿಯೊಳಗೆ ನೌಕರಿಯನ್ನು ಮಾಡ್ತಾರೆ ಒಳ್ಳೆಯ ಸಂಬಳಕ್ಕೆ. ದೊಡ್ಡ ಫ್ಯಾಕ್ಟ್ರಿ ಗುಜರಾತದೊಳಗೆ ನಿರ್ಮಾ ಕಂಪನಿಯ ದೊಡ್ಡ ಫ್ಯಾಕ್ಟ್ರಿ ಐತಿ. ಇಂಥ ಸಾಧನೆಯನ್ನು ಮಾಡಿದಂಥ ಕೇಶುಬಾಯಿ ಪಟೇಲ್ ಅವರು ಕಳೆದ ವರ್ಷ ಅಷ್ಟೇ ಅವರು ತೀರ್ಕೊಂಡ್ರು. ಅವರ ಒಂದು ಸುದ್ದಿ ಪೇಪರ್ನಲ್ಲಿ ಬಂದಿತ್ತು. ತೀರಾ ಏನೋ ಫ್ಯಾಕ್ಟ್ರಿಯಲ್ಲಿ ಕೇವಲ ಒಂದು ಲ್ಯಾಬ್ ಅಸಿಸ್ಟೆಂಟ್ ಆದಂಥ ಮನುಷ್ಯ, ಸಂಬಳ ಸಾಲದೇ ಹೋದಂಥ ಒಬ್ಬ ಮನುಷ್ಯ, ಸಾಲವನ್ನು ಮಾಡ್ತಾ ದಿನಗಳನ್ನು ಕಳೀತಿರುವಂಥ ಒಬ್ಬ ಮನುಷ್ಯ ಒಂದು ದೊಡ್ಡ ಸೋಪ್ ಫ್ಯಾಕ್ಟ್ರಿಯ ಓನರ್ ಆದರು. ಈಗ ಎಷ್ಟೋ ಕೋಟಿಗಟ್ಟಲೆ ಪ್ರತಿ ವರ್ಷ ಅವ್ರ ಬಿಸ್ನೆಸ್ ಇದ್ದದ್ದು ನಡೀತಿದೆ. ಈ ಕತೆ ನಿಮ್ಗೆ ಹೆಂಗೆ ಅನ್ನಿಸ್ತು, ಈ ಸಾಧಕರ ಕತೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸ್ರಿ. ಇಲ್ಲಿ ಈ ಕಥೆಯನ್ನು ನಾನು ಮುಗಿಸ್ತೇನೆ.